ಒಂದೇ ಬಸ್ ವೇಟ್ ಮಾಡ್ತೀನಿ. ನೋಡಿದ್ರೆ ಅಲ್ಲೇ ಬರ್ತಾವ್ರೆ, ಅಲ್ಲೇ ಕೂತ್ಕೊಂಡವ್ರು, ನನ್ನ ಮುಂದೆನೆ ಕೂತವ್ರು, ನನಗೆ ಕಾಣಿಸ್ಲಿಲ್ಲ. ಡಿಪ್ರೆಷನ್. ಇವಾಗ ದರ್ಶಿನಿ ಟೇಸ್ಟ್ ಮಾಡಿ ಹೆಂಗಾಯ್ತು? ತುಂಬಾ ಚೆನ್ನಾಗಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ನಾರ್ಮಲ್ ಆಗಿ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ಸ್ಗೆ ಪಲಾವ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದೆ. ಆ್ಯಂಡ್ ಅವರ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ಆ್ಯಂಡ್ ಈ ವೆಲ್ಕಮ್ ಬ್ಯಾಕ್ನ ನಾನು ಮಾರ್ನಿಂಗೇ ಕೊಡಬೇಕಾಗಿತ್ತು. ಸಾರಿ, ನಾನು ಮರ್ತೋಗ್ಬಿಟ್ಟೆ, ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಕಾಲೇಜಿಂದ ಬಂದಿದ್ದೀನಿ, ಸೊ ಇವಾಗ ಕೊಟ್ಟಿದ್ದೀನಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಗೈಸ್, ಇವಾಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಪಲಾವ್ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಜಸ್ಟ್ ಇವಾಗ ರೈಸ್ ಆ್ಯಡ್ ಮಾಡಿದ್ರೆ ಆಯಿತು. ಸೊ ಅವರು ಪಾಪ ಬೇಕು ಅಂತಂದರು, ಅದಕ್ಕೆ ಊಟ ಕೇಳಿದವ್ರಿಗೆ ಯಾವತ್ತೂ ನಾನು ಇಲ್ಲ ಅಂದಿಲ್ಲ, ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಗೈಸ್, ಇದಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಬಾಕ್ಸಿಗೆ ಪ್ಯಾಕ್ ಆಗ್ತೈತೆ. ಸೊ ಗೈಸ್, ಇವಾಗ ನಾನು ಮನೆ ಬಿಟ್ಟಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6 o'clock ಆಗಿದೆ. ಆ್ಯಂಡ್ ಯಾವಾಗಲೂ ನಾನು 6-6:30ಗೆ ಬಿಡೋದು. ಇವತ್ತು ಸ್ವಲ್ಪ ಬೇಗ ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ಟಿಫನ್ ಕೊಡಬೇಕಲ್ಲ. ಸೊ ಅದಕ್ಕೆ ನೋಡೋಣ, ಅವ್ರು ಬೇಗ ಬರ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ನಾನು ಬೇಗ ಹೊರಟಿದ್ದೀನಿ. ನೋಡ್ಬೋದು, ಇನ್ನೂ ಬೆಳಕೆ ಕರೆಕ್ಟಾಗಿ ಆಗಿಲ್ಲ, ಆವಾಗಲೇ ನಾನು ಹೊರಟಿದ್ದೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸೊ ಗೈಸ್, ಇವಾಗ ನಾನು ಯಶವಂತಪುರ ಬಂದೆ. ಆ್ಯಸ್ ಯೂಶುವಲ್ ಯಶವಂತಪುರದಲ್ಲೇ ನಾನು ಬಸ್ ಹತ್ತೋದು. ಆ್ಯಂಡ್ ನನ್ನ ಕಂಟೆಂಟ್ ಹೇಗೆ ಅನ್ನಿಸ್ತಾ ಇದೆ ಮತ್ತು ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ನಾನು ಇವಾಗ RR ನಗರಿಗೆ ಬಂದೆ, ಬಸ್ಗೆ ವೆಯ್ಟ್ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಸ್ವಲ್ಪ ಕಾಲಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ನೋಡೋಣ, ಇವಾಗ ಕಾಲೇಜಲ್ಲಿ ಇವತ್ತು ನನಗೆ ಪ್ರಾಕ್ಟಿಕಲ್ ಇದೆ, FMB ಪ್ರಾಕ್ಟಿಕಲು. ಅಲ್ಲಿ ಹೋಗಿ ನೋಡೋಣ ಎಲ್ಲಿದೆ ಕ್ಲಾಸು. ಹೊಸ ಕಾಲೇಜಲ್ಲ ಸರ್, ನನಗೇನು ಗೊತ್ತಿಲ್ಲ ಎಲ್ಲಿದೆ ಏನೋ ಅಂತ ನೋಡೋಣ. ಇವರು ಬಸ್ಸಲ್ಲಿ ಮುಂದೆನೇ ಕೂತವ್ರೆ, ನಾನು ನೋಡ್ತಾ ಇದ್ದೀನಿ ಎಲ್ಲೋದ್ರು ಅಂತ. ನಾನು ಆಮೇಲೆ ಫುಲ್ ಶಾಕ್ ಆಗ್ಬಿಟ್ಟು, ಅಯ್ಯೋ ಎಲ್ಲರೂ ಸೆಂಟ್ರಲ್ ಇಳ್ಕೊಂಬಿಟ್ರು ಅಂತ. ಈ ಬಸ್ಸು ಸ್ವಲ್ಪ ರೂಟ್ ಡಿಫ್ರೆಂಟಾಗಿ ಬಂತು, ಇಳ್ಕೊಂಬಿಟ್ರು ಅಂತ ನೋಡಿದ್ರೆ ಇವ್ರು ನೋಡಿದ್ರೆ ಅಲ್ಲೇ ಬರ್ತಾವ್ರೆ, ಅಲ್ಲೇ ಕೂತ್ಕೊಂಡವ್ರು, ನನ್ನ ಮುಂದೆನೇ ಕೂತವ್ರು, ನನಗೆ ಕಾಣಿಸ್ಲಿಲ್ಲ. ಡಿಪ್ರೆಷನ್. ವಾ, ಏನು ಆಂಟಿ ನೀವು. ಇವಾಗ ಇದು ಯಾವುದೋ ಬೇರೆ ರೋಡ್ ಅಂದರೆ ಲೈಕ್ ನಾವು ಆ ಕಡೆಯಿಂದ ಬರ್ತಿದ್ವಿ, ಇವಾಗ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಅಷ್ಟೇ. ನೋಡೋಣ, ಇವತ್ತು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ. ಅಂದರೆ ಇದೇ ನಾವು ಅಲ್ಲಿ ಬಸ್ಸೇನೆ, ಅದು ನೋಡಿದ್ರೆ ಇದೇ ರೋಡಲ್ಲಿ ಹೋಗ್ತಾ ಇದ್ದು, ನಾವು ನೋಡಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಸ ರೂಟಿಗೆ ಬಂದರೆ ಹಿಂಗೆ ನಮಗೆ. ಗೈಸ್, ಕಾಲೇಜಿಗೆ ರೀಚ್ ಆಗಿದ್ದೀವಿ. ಇವಾಗ ಆ್ಯಕ್ಚುಲಿ ಅವನು ಫೋನ್ ಮಾಡಿದ್ದೆ ನಾನು, ಅವ್ನು ನೋಡಿದ್ರೆ ನಾನು ಮಧ್ಯಾಹ್ನನೇ ತಿಂತೀನಿ, ಅವ್ನಿಗೇನೋ ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಅವ್ನು ಯಾವಾಗಲೂ ಲೇಟಾಗೆ ಬರೋದು. ಸೊ ಅವ್ನು ಮಧ್ಯಾಹ್ನ ಬರ್ತೀನಿ ಹಂಗಂತಂದ. ಅದಕ್ಕೆ ಆಯಿತು, ನಿಮ್ಮ ಮನೆ ಬರೋ ನಾನೇನು ಮಾಡೋಕ್ಕಾಗಲ್ಲ ಅಂತ ಅವ್ನು ಮಧ್ಯಾಹ್ನನೇ ತಿಂತಾನೆ. ಅವ್ರ ರಿಯಾಕ್ಷನ್ ಮಧ್ಯಾಹ್ನ ಕ್ಯಾಪ್ಚರ್ ಮಾಡ್ತೀನಿ, ಇವ್ರ ರಿಯಾಕ್ಷನ್ ಇವಾಗ ಕ್ಯಾಪ್ಚರ್ ಮಾಡ್ತೀನಿ. ಗೈಸ್, ಇವಾಗ ಕ್ಲಾಸು ಕೂಡ ಬಂದೆ. ಆ್ಯಸ್ ಯೂಶ್ವಲ್ ಬಂದು ಕೂತ್ಕೊಂಬಿಟ್ಟವನೆ ರಾಜ. ಇವಾಗ ಪಲಾವ್ ನನ್ನ ರಾಜ ಅಂದರೆ ಇವರೆಲ್ಲ ಕಿಸಿತಾವ್ರೆ. ಬನ್ನಿ, ಇವಾಗ ನಾನು ಮಾಡಿರೋ ಟಿಫನ್ನ ಇವ್ರಿಗೆ ಕೊಡ್ತೀನಿ, ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ಹಾಂ, ಅಲ್ಲ ಕಡೋ, ನಾನು ಪಲಾವ್ ತಗೊಬಂದೆ ಯಶಸ್ವಿಗೆ, ನೀನೇನು ತಗೊಬಂದೆ? ಪಲಾವ್. ಅವ್ನು ಕೇಳಿದ್ನಲ್ಲ ಮೊನ್ನೆ. ಹಾಂ, ಅಯ್ಯೋ ಗೈಸ್, ಇವರು ಚೆನ್ನಾಗಿ ಮಾಡ್ತೀರಾ ಅಡುಗೆ ಆಗಂತ ಕೇಳ್ತವ್ರೆ. ಏನೋ ನನಗೆ ಬಂದಷ್ಟು ಮಾಡ್ತೀನಿ, ನಿಮ್ಮಷ್ಟು ಬರೋಲ್ಲ ನನಗೆ. ನೋಡಿ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ. ಬರಲ್ಲ, ನೋಡೋಣ ಹೆಂಗಿದೆ ಅಂತ ಹೇಳ್ತಾರೆ. ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. 2 ಸ್ಪೂನ್ ತಿಂತವ್ರೆ ಅಂದರೆ ಪಕ್ಕ ಚೆನ್ನಾಗೇ ಇರುತ್ತೆ ಅದು. ಥ್ಯಾಂಕ್ ಯು. ಇವಾಗ ದರ್ಶಿನಿ ಟೇಸ್ಟ್ ಮಾಡಿ ಹೇಳ್ತಾರೆ. ಆ್ಯಕ್ಚುಲಿ ಇವ್ರಿಗೆ ನಮ್ಮ ಅಮ್ಮ ಮಾಡೋದು ಎಲ್ಲ ಇಷ್ಟ, ಏನು ತಗೊಬಂದ್ರು ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿದೆಯಾ? ಹೆಂಗಿದೆ ಟೇಸ್ಟು? ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ? ನಾನು ನಿಜ ಬೆಳಗ್ಗೆ ಮಾಡ್ದಂಗೆ ನಾನು ಏನೂ ಟೇಸ್ಟೇ ಮಾಡಿಲ್ಲ. ಉಪ್ಪು ಆಯ್ತಾ ಖಾರ ಆಯ್ತಾ ಏನೂ ನೋಡಿಲ್ಲ. ನೋಡಿ ಹಿಂಗೆ ಹೋಯ್ತೈತೆ ಹಂಗಂತಂದರೆ ಚೆನ್ನಾಗೇ ಇರುತ್ತೆ. ಇವ್ರು ನಿಜ ಹೆಂಗಿದ್ರು ತಿಂತಾರೆ ಬಿಡಿ. ನಮ್ಮ ಅಮ್ಮ ಮಾಡಿದ್ದು ಏನು ಮಾಡಿದ್ರು ತಿಂತಾರೆ. ನಮ್ಮ ಅಮ್ಮ ಮಾಡಿದ್ದು ನಿಮ್ಗೆ ಏನು ಇಷ್ಟ ಆಗುತ್ತೆ? ಫ್ರೈಡ್ ರೈಸ್. ಆಮೇಲೆ ಏನ ನಮ್ಮಮ್ಮ ಮಾಡಿದ್ದು ಅಂದರೆ ನಾನು ಕೇಳಿದ್ದು ಅವ್ರಿಗೆ ನಮ್ಮಮ್ಮ ಮಾಡಿದ್ದು ಏನೇನು ಇಷ್ಟ ಆಗುತ್ತೆ ಅಂತ. ಇದು ನಾನೇ ಮಾಡಿದ್ದು. ಹಾಂ, ಏನಂದ್ರಿ ನೀವು? ಹೌದಾ? ಓಕೆ ಗೈಸ್, ಇವಾಗ ಎಲ್ಲರದು ರಿಯಾಕ್ಷನ್ ಆಯಿತು. ಇವಾಗ ನಂದು ಎಲ್ಲರಿಗೂ ಏನೂ ಆಗಿಲ್ಲ. ಮೇಯ್ನ್ ಅವರಿಬ್ಬರು ಬಂದಿಲ್ಲ ಇನ್ನು. ಸೊ ಇವಾಗ ನಾನು ಮಾಡಿರೋದು ನಾನೇ ತಿಂತೀನಿ.
ಚೆನ್ನಾಗೈತೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ, ಟೇಸ್ಟ್ ಚೆನ್ನಾಗೈತೆ. ಆ್ಯಂಡ್ ಇದರ ಕಂಪ್ಲೀಟ್ ವೀಡಿಯೋ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸೊ ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಗೈಸ್, ಇವಾಗ ನಂದು ಕಾಸ್ಟ್ಯೂಮ್ ಚೇಂಜ್ ಆಗಿದೆ ಬಿಕಾಸ್ ನನಗೆ ಇವಾಗ FMB ಲ್ಯಾಬ್ ಇದೆ, ಅದಕ್ಕೋಸ್ಕರ. ಸೊ ಲ್ಯಾಬ್ ಮುಗಿಸ್ಕೊಂಡು ಹಂಗೆ ನೋಡೋಣ, ಆಮೇಲೆ ಏನಾದ್ರು ಥಿಯೇ ಕ್ಲಾಸಲ್ಲಿ ಸಿಕ್ಕಿದ್ರೆ ಸಿಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಕಾಲೇಜ್ ಬಿಡಬೇಕು. ಸೊ ಗೈಸ್, ಇವಾಗ ನಾನು ತಂದಿದ್ದ ಪಲಾವ್ನ ಈ ಕ್ಯಾಂಡಿಡೇಟೇ ಕೊಡಬೇಕಿತ್ತು. ಟೇಸ್ಟ್ ಮಾಡ್ತಾವನೆ, ಹೆಂಗಾಯ್ತು? ತುಂಬ ಚೆನ್ನಾಗಿಲ್ಲ ಹಂಗಂದ್ರೆ ಚೆನ್ನಾಗೈತೆ ಅಂತಾನೆ ಅರ್ಥನಾ? ಹೆಂಗೆ? ಗೈಸ್, ಇವ್ನು ತುಂಬ ಲ್ಯಾಗ್ ಮಾಡ್ತಾವ ನನ್ನ ವೀಡಿಯೋನ. ಇವಾಗ ತಿದ್ದ ಕರೆಕ್ಟ್. ಹೆಂಗಾಯ್ತು? ಲೇ, ಕರೆಕ್ಟಾಗಿ ಹೇಳೋ, ಬೆಳಗ್ಗೆಯಿಂದ 4 ಜನ ತಿಂದವ್ರೆ, ಸೂಪರ್ ಆಗೈತಂತೆ. 4:45ಗೆ ಎದ್ದು ಮಾಡ್ಕೊಂಬಂದಿದ್ದೀನಿ ನಿಮ್ಗೋಸ್ಕರ. ಗೈಸ್, ಇವಾಗ ಇವರಿಬ್ರು ಸ್ಪೂನ್ಗೋಸ್ಕರ ಕಿತ್ತಾಡ್ತಾರ, ಅದಕ್ಕೆ 2 ಸ್ಪೂನ್ ತಗೊಂಬಂದೆ. ಸ್ಟಿಲ್ ಕಿತ್ತಾಡ್ತಾರೆ. ಇವಂದು ಹೆಂಗಿದೆ ಅಂತ ರಿಯಾಕ್ಷನ್. ಫೈನಲಿ ಇವಾಗ ಇನ್ನೊಬ್ಬ ಟೇಸ್ಟ್ ಮಾಡ್ತಾರೆ, ನೋಡೋಣ ಇವಂದು ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಬೆಳಗ್ಗಿಂದ ಚೆನ್ನಾಗೇ ಬಂತು ಗೈಸ್ ನನಗೆ ರಿಯಾಕ್ಷನ್, ಎಲ್ಲರೂ ಚೆನ್ನಾಗೈತೆ ಅಂತಾನೆ ಅಂದರು. ಹೆಂಗೈತೆ? ಏನೈತೆ? ಹಾಕಿಲ್ವಾ? ಅಯ್ಯೋ, ಹಂಗಾರೆ ನೀ ಟೇಸ್ಟ್ ಬಟ್ಟೆ ಏನೋ ಆಗೈತೆ. ನಿಜ ಉಪ್ಪು ಕಮ್ಮಿ ಆಯ್ತಾ? ಓಕೆ, ನೆಕ್ಸ್ಟ್ ಟೈಮಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಬರ್ತೀನಿ. ಕಚ್ಚಿಲ್ ಬಂತು ನೋಡಿದ್ರಿ. ಇನ್ನೊಂದ್ಸಲಿ ಹೇಳ, ಕರೆಕ್ಟಾಗಿ ಹೇಳು ಇನ್ನೊಂದ್ಸಲಿ. ಮಸಾಲ ಚೆನ್ನಾಗಿದೆ, ಉಪ್ಪು ಕಡಿಮೆ ಇದೆ. ಓಕೆ, ಹಂಗಾರೆ ಇವ್ರು ಗೈಸ್ ಇವರು ಉಪ್ಪನ್ನ ಜಾಸ್ತಿ ತಿಂತಾರೆ, ಅದಕ್ಕೆ ಉಪ್ಪು ಕಮ್ಮಿ ಐತೆ. ನಮಗೆ ಕರೆಕ್ಟಾಗಿತ್ತು. ಮೊಸರು ಬಜ್ಜಿ ತರಕ್ಕೆ ಬಾಕ್ಸ್ ಆಲ್ರೆಡಿ ಇಷ್ಟು ಥ್ಯಾಂಕ್ ಯು. ಏನದು? ಸೋಯಾ ಎಲ್ಲ ಹಾಕಿ ಒಳ್ಳೆ ಪ್ರೋಟೀನ್ ಮಾಡೋಣ. ಮಾತಾಡ್ತಿದ್ಯಲ್ಲ, ಕಂಟೆಂಟ್ ಕ್ರಿಯೇಷನ್ ಸೊ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಡೈಲಿ ವ್ಲಾಗ್ಸ್ ಹೇಗೆ ಅನಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಏನಾದರೂ ಕಂಟೆಂಟ್ ಬೇಕಿದ್ದರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.